ಹೊಸ ಬೆಂಗಳೂರು ಮಾಡೋದಕ್ಕಿಂತ ಹಳೆ ಬೆಂಗಳೂರು ಮಾಡೋದು ಎಷ್ಟೋ ಚೆನ್ನಾಗಿರುತ್ತೆ. ನೀವು ಸಡನ್ನಾಗಿ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ, ಗಾಬರಿಯಾಗಿ ಪೊಲೀಸ್ ಅಂದರೆ ಎಂಥವ್ರು ಹೆದರ್ತಾರೆ. ಆಂಬುಲೆನ್ಸ್ ಬಂದು ಹಿಂದಗಡೆ ಗಂಟೆಗಟ್ಟಲೆ ನಿಂತ್ಕೊಂಡಿರ್ತದೆ ಇವತ್ತು. ಬಟ್ ಟ್ರಾಫಿಕ್ನವರು ಕ್ಲಿಯರ್ ಮಾಡಲ್ಲ. ಎಲ್ಲಿ ಸೈರನ್ ಆಗ್ತದೆ, ಎಲ್ಲಿ ಆಂಬುಲೆನ್ಸ್ ಬರ್ತಾ ಇದೆ ಗಮನ ಇರಬೇಕು. ಎಲ್ಲ ಆಂಬುಲೆನ್ಸ್ ಬರ್ತಾ ಇದೆ, ಅಲ್ಲಿ ಹೋಗಿ ಕಾಪಿ ಕುಡ್ಕೊಂಡು ನಿಂತಿರ್ತಾರೆ. ಇದು ಬೇಕಾಗಿದ್ದು ನಮ್ಮ ಬೆಂಗಳೂರಿಗೆ ಟ್ರಾಫಿಕ್ ಪೊಲೀಸು. ಇಲ್ಲಿ ಎಕ್ಸೈಸಲ್ಲಿ ಕುಡಿಸೋದು ಇವರೇ, ಗಾಡಿ ಹಿಡಿಯೋದು ಇವರೇ, ಕುಡಿಯೋದಕ್ಕೆ ಬೇಡ ಅಂತ ಹೇಳೋರು ಇವರೇ. ಇವತ್ತು ಅವರು ತಾತ್ಕಾಲಿಕವಾಗಿ ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ಬೋದು. ಆ ಕರ್ಮ ಇದೆಯಲ್ಲ, ದೇವ್ರಿಗೆ ಕ್ಷಮಿಸ್ಬೋದು, ಕರ್ಮ ಮಾತ್ರ ಯಾವತ್ತೂ ಕ್ಷಮಿಸಲ್ಲ. ಅಪಘಾತಗಳನ್ನ ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ. ಹಿಂದಿಂದ ಬಂದಾಗ ಮೊನ್ನೆ ಫಾರ್ ಎಕ್ಸಾಂಪಲ್ ಮೊನ್ನೆ ನೈಟಲ್ಲೇ ಹಿಂದಿಂದ ಯಾವನ ಬಂದು ಸ್ಪೀಡಾಗಿ ಬಂದ ಪ್ರೈವೇಟ್ ಬಸ್ಗೆ ಹೊಡೆದ, ರಕ್ತ ಬಂತು, ಕೆಳಗೆ ಬಿದ್ದ ಅವನು. ಅದು ನಾವೇನು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಕೀಳಲೇಬೇಕು, ಅವ್ರು ತಗೊಂಡು ಹೋಗಲೇಬೇಕು ಮನೆಗೆ. ಯಾಕೆ ಇನ್ನೊಬ್ಬರು ಮೇಲಧಿಕಾರಿ ಕೊಡಲೇಬೇಕು, ಕೆಳಗಧಿಕಾರಿಗೂ ಕೊಡಬೇಕು, ಪಿ ಸಿಗೂ ಕೊಡಬೇಕು. ಅಯ್ಯೋ, ಸಾಕಷ್ಟು ಸಲ ನಡೆದ್ಬಿಟ್ಟಿದೆ. ಸಾಕಷ್ಟು ಸಲ ಟ್ರಾಫಿಕ್ನವ್ರಿಗೂ ನಮಗೂ ಭಾಳ ಫೈಟು ನಡೆದ್ಬಿಟ್ಟಿದೆ. ಏನಂತ ಹೇಳೋದು ಮೇಡಮ್, ಜನದ ಪಬ್ಲಿಕ್ಕು ಜಾಸ್ತಿ ಆಗ್ತಾ ಇದ್ದಾರೆ, ಹೊರಗಡೆಯಿಂದ ಜನನೂ ಜಾಸ್ತಿ ಬರ್ತಾ ಇದ್ದಾರೆ. ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಹಳೆ ಕಾಲದ ರೋಡುಗಳು ಎಷ್ಟಿದೆ ಅದೇ ಥರ ಇದೆ. ಇನ್ನು ಇವರು ಏನೋ ದೊಡ್ಡದಾಗಿ ಏನೋ ಮುಂದೆ ಮೆಟ್ರೋ ಇದು ಮಾಡ್ತೀವಿ, ಆಗ ರೋಡ್ ದೊಡ್ಡದು ಮಾಡ್ತೀವಿ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇರೋ ಜಾಗದಲ್ಲಿ ಹೊಸ ಬೆಂಗಳೂರು ಮಾಡೋದಕ್ಕಿಂತ ಹಳೆ ಬೆಂಗಳೂರು ಮಾಡೋದು ಎಷ್ಟೋ ಚೆನ್ನಾಗಿರುತ್ತೆ. ಹೊರಗಡೆ ಬರೋಂಥ ಜನನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಾಂಗ್ಲಾದೇಶದಿಂದೆಲ್ಲ ಬಂದು ಇವತ್ತು ಹೊಸೂರು ಕಡೆ ಎಲ್ಲ ಕಂಪ್ಲೀಟಾಗಿ ಅವರೇ ಕವರ್ ಆಗಿದ್ದಾರೆ. ಈಗ ಅದನ್ನೆಲ್ಲ ಕವರ್ ಮಾಡಿ ಅಂತ ಟ್ರಾಫಿಕ್ಗಳನ್ನ ಕಡಿಮೆ ಮಾಡ್ಬೋದು ಹೊರಗಡೆಯಿಂದ ಬರೋಂಥ ಜನನ. ಈಗ ಅಲ್ಲಿ ಹೊರಗಡೆ ನೋಡಿ, ಅಲ್ಲಿ ನಮ್ಮ ಇವ್ರು ತೊಗೊಳ್ಳಿ, ನಮ್ಮ ಇದರಲ್ಲಿ ಗುಜರಾತಲ್ಲಿ ನಮ್ಮ ಇವರು ಯೋಗಿಯವ್ರು ತೊಗೊಳ್ಳಿ, ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಪ್ರಶಂಸೆ ಭಾಳ ಇದು ಮಾಡಬೇಕು. ಅಂಥವ್ರನ್ನ ನಮ್ಮಲ್ಲಿ ಕರ್ನಾಟಕಕ್ಕೆ ಒಂದು 5 ವರ್ಷ ಅವ್ರನ್ನ ಕಾಂಟ್ರಾಕ್ಟಾಗಿ ತೊಗೊಂಡು ಅಂಥವ್ರನ್ನ CM ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನಾನು ಕೇಳ್ಬೋದು. ಬೇಕಾಬಿಟ್ಟಿಯಾಗಿ ಸಂಚಾರಿ ಪೊಲೀಸರು ವಾಹನಗಳನ್ನು ನಿಲ್ಲಿಸೋದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ಎಷ್ಟು ಮಟ್ಟಿಗೆ ಅಂದರೆ, ಮೊದಲು ಒಂಥರ ಏನಾಗಿತ್ತು ಅಂತ ಹೇಳಿದ್ರೆ ಅವ್ರನ್ನ ಕ್ಯಾಮ್ರಾದಲ್ಲೇ ಇದು ಮಾಡಿಬಿಟ್ಟು ಅವ್ರಿಗೆ ಫೈನ್ ಹಾಕಿ ಅಂತೆಲ್ಲ ಈ ಥರ ಇತ್ತು. ಈಗ ಅಷ್ಟು ಗಾಡಿ ಡ್ಯಾಮೇಜ್ಗಳು ಆಗ್ತಾ ಇರಲಿಲ್ಲ. ಇವಾಗ ಏನಾಗಿದೆ ಅಂದರೆ, ಟೋಲಲ್ಲಿ ಕಂಪ್ಲೀಟಾಗಿ ಗಾಡಿಗಳನ್ನ ಎತ್ಕೊಂಡು ಹೋಗೋದು. ಆ ಹೊಸ ಗಾಡಿ ನೋಡೋಲ್ಲ, ಏನೂ ಮಾಡಲ್ಲ. ಹಳೆ ಗಾಡಿಲ್ಲ ಅಪ್ಪಿತಪ್ಪಿ ಏನೋ ಮನುಷ್ಯನಿಗೆ ಅರ್ಜೆಂಟ್ ಇರುತ್ತೆ, ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಸಡನ್ ಪ್ರಾಣ ಉಳಿಸ್ಕೊಳ್ಳೋದು ನೋಡ್ತಾರೆ, ಗಾಡಿ ಪಾರ್ಕಿಂಗ್ ನೋಡ್ತಾರೆ ಆ ಟೈಮಲ್ಲಿ. ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಇವರು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಈ ಗಾಡಿ ಡ್ಯಾಮೇಜ್ಗಳು ಆಗುತ್ತೆ, ಅದು ಬಿಡಿಸ್ಕೊಳ್ಳೋಕೆ ಹೋದಾಗ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಮೊದಲಾದರೆ ಇವಾಗ ಎಲ್ಲ ಗಾಡಿ ತೊಗೊಂಡಾಗ ಅವ್ರು ಹೇಳ್ತಾಯಿದ್ರು, ಮಿನಿಸ್ಟರ್ ಹೇಳ್ತಾಯಿದ್ರು, ಹೋಮ್ ಮಿನಿಸ್ಟರ್ ಹೇಳ್ತಾಯಿದ್ರು, ಏನು ಇದು ಮಾಡಿ ಕಮಿಷನರು ಹೇಳ್ತಾಯಿದ್ರು, ನೋಡಿ ಗಾಡಿನ ನೀವು ಆ್ಯಕ್ಷನ್ ತೊಗೊಂಡೋಗೋದು ಮಾಡೋದು ಮಾಡಬೇಡಿ, ಕ್ಯಾಮ್ರಾದಲ್ಲಿ ಕವರ್ ಅವ್ರಿಗೆ ಫೈನ್ ಹಾಕ್ಬಿಡಿ, ಅವ್ರು ಇದು ಮಾಡಿ ಮನೆಗೆ ನೋಟಿಸ್ ಕಳಿಸ್ಕೊಡಿ ಅಂತೆಲ್ಲ ಹೇಳಿದರು. ಈಗ ಈ ರೀತಿ ನಡೀತಾ ಇದೆ. ಸಡನ್ ಆಗಿ ಗಾಡಿಗಳನ್ನು ನಿಲ್ಲಿಸೋದ್ರಿಂದ ಅಪಘಾತಗಳು ಆಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಇದು ಸತ್ಯ, ಕರೆಕ್ಟಾಗಿದೆ ಹೇಳಿದ್ರಿ. ನೀವು ಕೇಳಿದ್ರೆ ಭಾಳ ಚೆನ್ನಾಗಿ ಕೇಳಿದ್ರೆ. ಯಾಕೆಂದರೆ ಈ ಮನುಷ್ಯ ಏನಾಗುತ್ತೆ ಅಂದರೆ, ಪೊಲೀಸ್ ಅಂದರೆ ಮೊದಲೇ ಹೆದರ್ತಾರೆ. ಈಗ ಇದರಲ್ಲಿ ಆ ಟ್ರಾಫಿಕಲ್ಲಿ ಏನಾಗುತ್ತೆ, ಬರ್ತಾ ಇರುವಾಗ ಈಗಂತೂ ಯೂತ್ಸ್ಗೇನು ಹೇಳೋಗೇ ಇಲ್ಲ. ಇಬ್ಬಿಬ್ರು 3 ಜನ ಕೂತ್ಕೊಂಡ್ಬರ್ತಾರೆ, ಕರೆಕ್ಟಾಗಿ ಇಬ್ಬರು ಕೂತ್ಕೊಂಬರೋರ್ಗೆ ಹೆಲ್ಮೆಟ್ ಹಾಕಲ್ಲ. ಓಕೆ, ಅಂಥವ್ರನ್ನ ಇದು ಮಾಡಿ. ಆ ಗಾಬರಿಗೆ ಏನಾಗುತ್ತೆ, ಇವ್ನ ಗಾಡಿ ನಿಲ್ಸಕ್ಕೆ ಹೋಗಿ ಕ್ರಾಸ್ ಮಾಡೋಕ್ಕೆ ಹೋದಾಗ ಬ್ಯಾಕ್ ಸೈಡ್ ಇರೋರು ಬಂದು ಟಚ್ ಮಾಡಿದಾಗ ಇವ್ರಿಗೂ ಡ್ಯಾಮೇಜ್ ಆಗುತ್ತೆ, ಅವ್ರಿಗೂ ಡ್ಯಾಮೇಜ್ ಆಗುತ್ತೆ, ಕೈಕಾಲುಗಳೆಲ್ಲ ಇದಾಗುತ್ತೆ, ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ. ಅದರಿಂದ ನೋಡಿಬಿಟ್ಟು ಅವಾಯ್ಡ್ ಮಾಡಿ, ಸ್ವಲ್ಪ ಸೈಡ್ಗೆ ಹಾಕಿ, ಮುಂಚೆನೇ ಒಂದಿಬ್ಬರು ನಿಲ್ಲಿಸಿ ಇಂಥ ಗಾಡಿ ಹಿಡೀರಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟು, ಈ ಕಡೆ ಬರ್ತಾಯಿದೆ ಅಂತೇಳಿ ಫ್ಯೂಚರ್ ಮುಂದೆ ಬರೋಂಥವ್ರಿಗೆ ಅಲ್ಲಿ ಅಟ್ಲೀಸ್ಟ್ ಮುಂದುಗಡೆ ಟ್ರಾಫಿಕ್ ಇರ್ತಾರಲ್ಲ, ನೋಡಿ ಇಂಥ ಗಾಡಿ ನಂಬರ್ ಬರ್ತಾಯಿದೆ, ಅದನ್ನ ಸ್ವಲ್ಪ ಸೈಡ್ಗೆ ಹಾಕ್ಸಿ ಅಂತ ಹೇಳಿದ್ರೆ ಆ ಥರ ಮಾಡ್ಬೋದು. ಇವು ಸಡನ್ನಾಗಿ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ, ಗಾಬರಿಯಾಗಿ ಪೊಲೀಸ್ ಅಂದರೆ ಎಂಥವ್ರು ಹೆದರ್ತಾರೆ ಅಲ್ವೇ. ವಿಚಾರ ಏನಪ್ಪ ಅಂದರೆ, ಆ ಟ್ರಾಫಿಕ್ನವರು ಪೊಲೀಸ್ನವ್ರು ಇದ್ದಾರಲ್ಲ, ಅವರು ಭಾಳ ಒಂದು ತಪ್ಪು ಮಾಡ್ತಾರೆ. ತಪ್ಪು ಕೆಲಸ ಏನಪ್ಪ ಅಂದರೆ, ಹಿಂದೆ ಆಂಬುಲೆನ್ಸು ಬರ್ತಾ ಇರ್ತದೆ, ಆಂಬುಲೆನ್ಸು ಬಂದು ಹಿಂದಗಡೆ ಗಂಟೆಗಟ್ಟಲೆ ನಿಂತ್ಕೊಂಡಿರ್ತದೆ ಇವತ್ತು. ಬಟ್ ಟ್ರಾಫಿಕ್ನವರು ಕ್ಲಿಯರ್ ಮಾಡಲ್ಲ. ಟ್ರಾಫಿಕ್ ಕ್ಯಾಬಿನ್ಗೆ ಹೋಗಿ ನಾನೇ ವಾಲಂಟರಿಯಾಗಿ ಎಷ್ಟೋ ಗಾಡಿಗಳನ್ನು ಇದು ಹಿಂದೆ ಆಂಬುಲೆನ್ಸ್ ಬರ್ತಾ ಇದೆ ಅದನ್ನು ಕಳಿಸ್ಕೊಡಿ ಅಂತ ವಾಲಂಟರಿಗೆ ನಾವೇ ಹೇಳಿದ್ದೀವಿ. ಅದ್ರ ಬಗ್ಗೆ ಗಮನ ಇಲ್ಲ. ಅಯ್ಯೋ, ಹಿಂದೆ ಪೊಲೀಸ್ ಇದ್ದಾರೆ ಬಿಡ್ರಿ, ಕಳಿಸ್ತಾರೆ ಬಿಡ್ರಿ, ಮಾಡ್ತಾರೆ ಬಿಡ್ರಿ ಅಂತಾರೆ. ಕಾಮನ್ ಸೆನ್ಸ್ ಇರಬೇಕು. ಯಾರೇ ಪೊಲೀಸ್ ಆಗಿರಲಿ, ಯಾರೇ ಟ್ರಾಫಿಕ್ ಆಗಿರಲಿ, ಯಾರೇ ಕಮಿಷನರ್ ಆಗಿರಲಿ, ಇದು ನಾನು ಮಂಡನೆ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆಂಬುಲೆನ್ಸ್ಗೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಆಂಬುಲೆನ್ಸ್ ಯಾಕೆ ಸುಮ್ಮನೆ ಹೊಡ್ಕೊಳ್ಳಲ್ಲ ವಯ್ಯ ಅಂತ. ಅದು ಹೊಡ್ಕೊಳ್ಳೋ ಉದ್ದೇಶ ಏನು, ಪೇಷಂಟ್ನ ಒಬ್ಬನ ಕಾಪಾಡಬೇಕು. ಆ ಕಾಪಾಡ್ಕೊಳ್ಳೋ ಉದ್ದೇಶದಿಂದ ಅವನು ಆಂಬುಲೆನ್ಸ್ಗೂ ಗೌರವ ಕೊಡಲ್ಲ. ಇನ್ನು ಇತರೆ ಜನಗಳಿಗೆ ಮೊದಲೇ ಯಾವುದೂ ಇಲ್ಲ ಬಿಡಿ. ಸೊ ಅದರಿಂದ ಟ್ರಾಫಿಕ್ನವ್ರು ಇದನ್ನು ಮುನ್ನೆಚ್ಚರಿಕೆಯಿಂದ ಇದಕ್ಕೆ ಬಗ್ಗೆ ಗಮನ ವಹಿಸಬೇಕು. ಯಾರು ಕಮಿಷನರ್ಗೆ ಹೇಳ್ತಾ ಇರೋದು, ಕಮಿಷನರ್ ಟ್ರಾಫಿಕ್ ಹೇಳಬೇಕು. ಟ್ರಾಫಿಕ್ನವ್ರು ಬಂದು ಎಲ್ಲಿ ಸೈರನ್ ಆಗ್ತಾಯಿದೆ, ಎಲ್ಲಿ ಆಂಬುಲೆನ್ಸ್ ಬರ್ತಾಯಿದೆ ಗಮನ ಇರಬೇಕು. ಎಲ್ಲ ಆಂಬುಲೆನ್ಸ್ ಬರ್ತಾಯಿದೆ, ಅಲ್ಲಿ ಹೋಗಿ ಕಾಪಿ ಕುಡ್ಕೊಂಡು ನಿಂತಿರ್ತಾರೆ 4 ಜನ 3 ಜನ ಒಟ್ಟಾಗಿ. ಇದು ಬೇಕಾಗಿದ್ದು ನಮ್ಮ ಬೆಂಗಳೂರಿಗೆ ಟ್ರಾಫಿಕ್ ಪೊಲೀಸು.
ಆರಾಮಾಗಿ ನಮ್ಮ ಜನಗಳೇ ಹೋಗ್ಬೋದಪ್ಪ. ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಕಂಡಿಡಿದು ಅದನ್ನೊಂದು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಸಹಕಾರ ಆಗಿಬಿಡುತ್ತೆ. ಸೊ ಡ್ರಂಕ್ ಆ್ಯಂಡ್ ಡ್ರೈವ್ ವಾಹನ ತಪಾಸಣೆಗೆ ಮಾತ್ರ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ತಡೆಯೋಗಿಲ್ಲ ಅಂತ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿತ್ತು. ಡ್ರಿಂಕ್ ಆ್ಯಂಡ್ ಡ್ರೈವರ್ಗೆ ಡ್ರೈವಿಂಗ್ ಇದು ಕೊಡಿ ಮಾಡಿ ಅಂತನಾ? ಡ್ರಿಂಕ್ ಆ್ಯಂಡ್ ಡ್ರೈವ್ ಅವ್ರಿಗೆ ಮಾತ್ರನೇ ಗಾಡಿ ಹಿಡಿಯೋದು ಆ ಥರ ಅಂತ ಹೇಳಲಿಕ್ಕಾಗಲ್ಲ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ನೋಡಿ, ಇವಾಗ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬರ್ತಾಯಿದೆ. ಅದನ್ನು ನೀವು ಲಿಮಿಟ್ ಮಾಡಬೇಕು. ನೀವು ಅದು ಬಿಟ್ಬಿಟ್ಟು 12 ಗಂಟೆಗೆ ಮಾಡಿ 1 ಗಂಟೆವರೆಗೆ ರಾತ್ರಿ ಎಲ್ಲ ಮಾಡಿದ್ರೆ, ಬೆಳಗ್ಗೆಯಿಂದ ಇವಾಗ ಸಾಫ್ಟ್ವೇರು ಅವರು ಇಂಜಿನಿಯರ್ಸು ಬೇರೆಯವರೆಲ್ಲ ಕೆಲಸ ಮಾಡೋರು ಏನು ಬರ್ತಾರೆ, ಫ್ರೀ ಇದ್ದಾಗ ಸಿಗೋದೇ ಸಂಜೆ. ಅವರು ರಿಲ್ಯಾಕ್ಸ್ ಆಗಬೇಕಾಗುತ್ತೆ, ತೊಗೊಳ್ತಾರೆ. ತೊಗೊಂಡಾಗ ಏನಾಗುತ್ತೆ, ಅವರು ಆ್ಯಕ್ಚುಲಿ ಅವರು ಗಾಡಿಗೆ ಓಡಿಸ್ತಾರೆ, ಇವ್ರು ಹಿಡಿತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವಿಗೆ ಏನಂತ ಹೇಳಿದ್ರೆ ಇಷ್ಟು 10,000 ಇಷ್ಟು ಥರ ಫೈನ್ ಹಾಕ್ತಾರೆ, ಈ ಥರ ಎಲ್ಲ ಫೈನ್ ಹಾಕ್ತಾರೆ. ಬಟ್ ಇನ್ನೊಂದು ಏನಂದರೆ ಗೌರ್ಮೆಂಟ್ಗೆ ಅದರಲ್ಲೂ ಡ್ಯೂಟಿ ಬರುತ್ತೆ. ಇಲ್ಲಿ ಎಕ್ಸೈಸಲ್ಲಿ ಕುಡಿಸೋದು ಇವರೇ, ಗಾಡಿ ಹಿಡಿಯೋದು ಇವರೇ, ಕುಡಿಯೋದಕ್ಕೆ ಬೇಡ ಅಂತ ಹೇಳೋರು ಇವರೇ. ಒಂದು ಕಾಲದಲ್ಲಿ ನಮ್ಗೆ 1947 ಮಹಾತ್ಮ ಗಾಂಧಿ ಡ್ರಿಂಕ್ಸು ಕುಡಿತ ನಿಲ್ಲಿಸಿ, ಕುಡಿಬಾರ್ದು ಅಂತ ಹೇಳಿದರು. ಮದ್ಯ ಸೇವನೆ ಒಳ್ಳೆಯದಲ್ಲ. ಅದಕ್ಕಾಗಿಯೇ ಮಹಾತ್ಮ ಗಾಂಧಿ ಒಂದು ದಿನ ವರ್ಷಕ್ಕೊಂದ್ಸಲಿ ರಜಾನೂ ಕೊಟ್ಕೊಂಡ್ರು. ಆದರೆ ಇವತ್ತಿನ ಇದರಲ್ಲಿ ಆ ಮಧ್ಯದಲ್ಲೇ ಸರ್ಕಾರ ನಡೆಸ್ತಾ ಇದ್ದಾರೆ. ಲಿಕ್ಕರ್ ಬರೋವಂಥ ಲಾಭದಲ್ಲೇ ಸರ್ಕಾರ ನಡೆಸ್ತಾ ಇದ್ದಾರೆ. ಒಂದು ಸಲ ಏನಾದರೂ 10 ರೂಪಾಯಿ ಬೀರ್ ಬಾಟ್ಲಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದನ್ನು ಟಿ ವಿನೆಲ್ಲ 10 ಸಲ ತೋರಿಸ್ತಾರೆ. 10 ರೂಪಾಯಿ ಬಾಟ್ಲಿ ಜಾಸ್ತಿ ಆಗಿದೆ, 10 ರೂಪಾಯಿ ಬಾಟ್ಲಿ ಜಾಸ್ತಿ ಆಗಿದೆ. ಏನಕ್ಕೆ ತೋರಿಸ್ಬೇಕು? ಗಾಂಧೀಜಿ ಹೇಳಿದ್ದೇನು, ಇವ್ರು ಮಾಡ್ತಾ ಇರೋದೇನು? ಬ್ಯಾನ್ ಮಾಡಿಬಿಡಲಿ. ಬ್ಯಾನ್ ಮಾಡೋಕ್ಕಾಗಲ್ಲ ನೋಡಿ. ಬ್ಯಾನ್ ಮಾಡಿದ್ರೆ ಯಾವ ಮಿನಿಸ್ಟ್ರಿಗೂ ಕೆಲಸ ಇಲ್ಲ, CMಗೂ ಕೆಲಸ ಇಲ್ಲ. CM ಸೀಟ್ಗೆ ನಾನು ಕೂತ್ಕೊಳ್ತೀನಿ ಅಂತ ಈ ನಮ್ಮ ಡೆಪ್ಟಿ ಇವರು ನಮ್ಮ ಇವರು DK ಶಿವಕುಮಾರ್ ಅವರಾಗಲಿ, CM ಸಿದ್ದರಾಮಯ್ಯ ಆಗಲಿ, ಬೇರೆಯವರಿದ್ರಲ್ಲ ಮಿನಿಸ್ಟ್ರಿಗಳು ಬೇರೆ ಯಾರು ಕಿತ್ತಾಡಲ್ಲ. ನ್ಯಾಯವಾಗಿ ಕರೆಕ್ಟಾಗಿ ಅವರು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ಇವಾಗ MRP ಅಂತ ಹೇಳ್ತಾರೆ ನೋಡಿ. ಈಗ MRP ಅಂತ ಹೇಳ್ತಾರೆ. ಈಗ ಅಂಗಡಿನಲ್ಲಿ MRPನೇ ಪ್ರಕಾರ ಕೊಡ್ತೀವಿ ಅಂತ ಇಟ್ಕೊಳ್ಳಿ ನೋಡಿ. ಅವರೆಲ್ಲರಿಗೂ ಫೀಡ್ ಮಾಡಬೇಕು, ಒಬ್ಬರಿಗೆ ಅಲ್ಲ. ಅವನು ಹೇಳ್ತಾನೆ, ನಾವು ನೋಡಪ್ಪ 15-20 ರೂಪಾಯಿ ಜಾಸ್ತಿ ಇಟ್ಕೊಂಡಿದ್ದೀನಿ, 30 ರೂಪಾಯಿ ನಾನು ಪೊಲೀಸವ್ರಿಗೆ ಕೊಡಬೇಕು, ಎಕ್ಸೈಜ್ನವ್ರು ಕೊಡಬೇಕು, ಅವರು ಕೊಡಬೇಕು, ಇವ್ರು ಕೊಡಬೇಕು ಎಲ್ಲ ಹೇಳ್ತಾನೆ. ನೀವು ಅದನ್ನು ಕರೆಕ್ಟಾಗಿ ನೋಡಿ. ಸ್ವಲ್ಪ ಲಿಕ್ಕರ್ದನ್ನು ಕಂಟ್ರೋಲ್ ಮಾಡಿ. ಲಿಕ್ಕರಲ್ಲಿ ಬರೋಂಥ ಡ್ಯೂಟಿ ಇರ್ಬೋದು, ಸಾವಿರಾರು ಕೋಟಿ ಮಾಡೋದು ದೊಡ್ಡದಲ್ಲ. ಆದ್ರೆ ಒಬ್ಬ ಈ ಥರ ಎಲ್ಲ ಮಾಡಿದಾಗ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಲ್ವೇ? ಆ್ಯಕ್ಚುಲಿ ಅದು ಕರೆಕ್ಟು. ಯಾಕೆಂದರೆ ವೆಹಿಕಲ್ ಎಲ್ಲಿ ಚೆಕ್ ಮಾಡಬೇಕು. ಆದರೆ ಇನ್ನೊಂದು ಏನಂದರೆ ಅವ್ರದ್ದು ಒಂದು ಪಾಯಿಂಟ್ ಇದೆ. ಇವಾಗ ಪಬ್ಲಿಕ್ನ ಚೆಕ್ಕಿಂಗ್ ಪಾಯಿಂಟ್ಗೆ ಬರ್ತಾರೆ ಅನ್ನೋದು ಕಾಯ್ಕೊಂಡಿರೋದು ಸುಳ್ಳು. ಅದು ಕರೆಕ್ಟ್. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದನ್ನು ಕೆಲವ್ರನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ, ಅವಾಗ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಅಬ್ಸರ್ವೇಷನ್ ಮಾಡಿ ಹಿಡಿಬೇಕಾಗುತ್ತೆ. ಅವ್ರದ್ದು ಏನು ಮಿಸ್ಟೇಕ್ ಅಲ್ಲ ಪೊಲೀಸ್ನವ್ರದ್ದು. ಬಟ್ ಏನಂದರೆ ಇಲ್ಲಿ ಸ್ವಲ್ಪ ಪಬ್ಲಿಕ್ಕು, ಸಾರ್ವಜನಿಕರೂ ತಿದ್ಕೊಂಡು ನಡಿಬೇಕು. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ತಿದ್ಕೊಂಡು ನಡಿಬೇಕು. ಎಲ್ಲ ಒಂದು ಕಮಿಟ್ಮೆಂಟ್ ಚೆನ್ನಾಗಿದ್ದರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ, ಒಂದು ಇದು ಬರುತ್ತೆ. ನೀವು ಇಂತಹ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದೀರಾ ಸರ್? ನಾವು ಸಿಕ್ಕಾಕೊಂಡಿದ್ದೀವಿ ಅಂದರೆ ಫೈನ್ ಕಟ್ಟಿದ್ದೀವಿ. ಯಾಕೆಂದರೆ ಸುಮಾರು ಒಂದು 2,000 ರೂಪಾಯಿ 2,500 ರೂಪಾಯಿ ಕಟ್ಟಿದ್ದೀವಿ. ಅದು ಯಾಕೆಂದರೆ ಒಂದೊಂದು ಸಲ ಸಿಗ್ನಲ್ ಜಂಪ್ ಆಗುತ್ತೆ, ನಾವು ಬಂದಿರಲ್ಲ, ಒಟ್ಟು ಪಾಸ್ ಆಗಿರ್ತೀವಿ, ಕಟ್ಟಿದ್ದೀವಿ. ಅದಕ್ಕೆ ಯಾಕೆಂದರೆ ಗೌರ್ಮೆಂಟ್ಗೆ ಹೋಗುವಂಥದ್ದನ್ನು ಇಂಥದ್ರಲ್ಲಿ ಕಮಿಷನರ್ ಮಾಡಿರೋದು ಸರ್ಕಾರಕ್ಕೆ. ಆ ಬತ್ತೆ ಮಾಡಿದ ತಪ್ಪಿಗೆ ನಾವು ದಂಡ ಕೊಡಬೇಕು. ಅದು ಎಕ್ಸಾಕ್ಟ್, ಅದು ಸರ್ಕಾರ ಮಾಡಿರೋದು ಕರೆಕ್ಟು. ಅದಕ್ಕೆ ನಾವು ಅದು ಯಾವ ಕಾನೂನಿಗೆ ಆಗಲಿ ಎಲ್ಲರೂ ತಲೆ ಬಗ್ಗಿಸ್ಬೇಕು. ಹೌದು. ವಾಹನ ಸವಾರರನ್ನು ಹಿಡಿದು ಹಣ ಕೀಳುವ ಕೆಲವು ಪೊಲೀಸರು ಇರ್ತಾರೆ, ಟ್ರಾಫಿಕ್ ಪೊಲೀಸರು. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಏನು ಹೇಳೋದು ಅಂತಂದರೆ ನೋಡಿ, ಇವಾಗ ದುಡ್ಡು ಮಾಡೋದು ಮನುಷ್ಯನಿಗೆ ದೊಡ್ಡದಲ್ಲ. ದುಡ್ಡು ಮಾಡೋದು ಇದ್ದೇ ಇದೆ. ಆದರೆ ದುಡ್ಡು ಹೇಗೆ ಮಾಡಬೇಕು ದುಡ್ಡು ಅನ್ನೋದೊಂದು ಕಲ್ತ್ಕೋಬೇಕು. ಈ ಪೊಲೀಸವ್ರನ್ನ ಎಂತಾನೆ ಪಾಪ ಅವ್ರನ್ನೇ ತೋರಿಸ್ಬೇಡಿ. ನಮ್ಮ ಸಮಾಜದಲ್ಲಿ ಕೆಳಮಟ್ಟದಿಂದ ಹಿಡಿದು ಮಿನಿಸ್ಟ್ರ್ ಲೆವೆಲ್ವರೆಗೂ ಇದೇ ನಡೀತಾ ಇದೆ. ಹಾಗಾಗಿ ಪೊಲೀಸವರೇ ಅಂತ ಪರ್ಟಿಕ್ಯುಲರಾಗಿ ನೋಡಿಸ್ಬೇಡಿ. ಯಾಕೆಂದರೆ ಇದರಲ್ಲಿ ಕರ್ಮ ರಿಟರ್ನ್ ಅಂತ ಇರುತ್ತೆ. ಇವತ್ತು ಅವರು ತಾತ್ಕಾಲಿಕವಾಗಿ ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ಬೋದು. ಆ ಕರ್ಮ ಇದೆಯಲ್ಲ, ದೇವ್ರಿಗೆ ಕ್ಷಮಿಸ್ಬೋದು, ಕರ್ಮ ಮಾತ್ರ ಯಾವತ್ತೂ ಕ್ಷಮಿಸಲ್ಲ. ಕರ್ಮ ರಿಟರ್ನ್ ಬರೆದಿಟ್ಕೊಳ್ಳಿ. ದುಡ್ಡು ಮಾಡ್ಕೊಳ್ಳೋದೇ ಒಂದು ದೊಡ್ಡದಲ್ಲ, ಬಾಡಿಗೆ ದೊಡ್ಡ ಮನೆ ಕಟ್ಟೋದು ದೊಡ್ಡದಲ್ಲ. ಆ ಕರ್ಮ ಹೊಡೀತು ಅಂದರೆ ಇವ್ರ ಜನ್ಮದಲ್ಲಿ ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳಿಗೆ ಹೊಡೆಯುತ್ತೆ. ಪೂರ್ವಾರ್ಜಿತದ ಕರ್ಮ ಅಂತ ಆ ಕರ್ಮ ಅಲ್ಲ, ಈ ಜನ್ಮದಲ್ಲಿ ಈ ಕರ್ಮಗಳು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಹೊಡೆಯುತ್ತೆ. ಅದು ತಪ್ಪು ಅಂತ ನಾನು ಹೇಳ್ತೀನಿ. ಮಾಡಿದುಂಡೋ ಮಾರಾಯ ಅಷ್ಟೇ ಅಲ್ವಾ ಸರ್? ಸಂಚಾರಿ ಪೊಲೀಸರು ನ್ಯಾಯವಾಗಿ ದುಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಸರ್? ಇಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ನ್ಯಾಯವಾಗಿ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ
ಇದಕ್ಕೆ ನಮ್ಮಲ್ಲಿ ಒಂದು ಪರ್ಸೆಂಟೇಜ್ ಅಂತ ಇದೆ, ಪರ್ಸೆಂಟೇಜ್ ಅಂತ. ಈಗ 100ಕ್ಕೆ ಎಷ್ಟು ಪರ್ಸೆಂಟ್ ಬಂದರೆ ಜಸ್ಟ್ ಪಾಸು, ಎಷ್ಟು ಪರ್ಸೆಂಟ್ ಬಂದರೆ ಫಸ್ಟ್ ಕ್ಲಾಸು ಅಂತ ಈ ಥರ ಇದೆ. ಇದರಲ್ಲಿ ಜಸ್ಟ್ ಪಾಸ್ ಅಂತೂ ಹೇಳೋಕ್ಕಾಗಲ್ಲ, ಫಸ್ಟ್ ಕ್ಲಾಸ್ ಅಂತೂ ಹೇಳೋಕ್ಕಾಗಲ್ಲ. ಇಲ್ಲೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸೇ ಇದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರದ್ದು ತಪ್ಪು ಅಂತಲ್ಲ. ಈಗ ರ್ಯಾಂಕ್ ಸ್ಟೂಡೆಂಟ್ಸ್ ಬರ್ಬೇಕಾದ್ರೆ ಮುಂದ್ಗಡೆ ಇರೋರ್ಗೂ ಫೀಡ್ ಮಾಡಬೇಕಲ್ಲ, ಅವ್ರಿಗೆಲ್ಲ ಫೀಡ್ ಮಾಡಬೇಕು. ಇವು ತೊಗೊಂಡ ತಕ್ಷಣ ಸುಮ್ಮನೆ ಇರೋಲ್ಲ. ಅವನು ಇಷ್ಟು ಮಾಡಿದ್ರೆ ಇಷ್ಟು ವೆಹಿಕಲ್ ಮಾಡಿ ಇಷ್ಟು ಕೊಡಬೇಕು ಅಂತ ಈ ಥರ ಎಲ್ಲ ಅವ್ರವ್ರದ್ದು ಕಮಿಟ್ಮೆಂಟ್ಸ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಅಲ್ವೇ? ಅದನ್ನು ಈಗೇನು ಹೇಳೋದು? ಇದು ಅದೇನು ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲ ಮೇದ್ರೆ ಯಾರಿಗೆ ಬುದ್ಧಿ ಹೇಳೋಕ್ಕಾಗುತ್ತೆ? ಬೇಲಿನೇ ಎದ್ದು ಹೊಲ ಮೇದಾಗ ಏನೂ ಮಾಡೋಕ್ಕಾಗಲ್ಲ. ಇವರೇ ಅರ್ಥ ಮಾಡ್ಕೋಬೇಕು, ಸಂಚಾರಿ ಪೊಲೀಸರಾಗಲಿ. ಆಮೇಲೆ ಕಮಿಷನರು ಕರೆಕ್ಟಾಗಿ ಆರ್ಡ್ರ್ ಮಾಡಿದ್ರು ಸಹಿತ ಇವ್ರು ಫಾಲೋಅಪ್ ಮಾಡಲ್ಲ ಕೆಲವೊಂದು. ಯಾಕೆಂದರೆ ಕಮಿಷನರ್ ಫಾಲೋಅಪ್, ಈಗ ಮೇಲ್ಗಡೆ ಹೋಮ್ ಮಿನಿಸ್ಟರ್ ನೋಡಿ, ಕಮಿಷನರ್ ಹೇಳ್ತಾರೆ ಇಂಥದ್ದೆಲ್ಲ ತೊಂದರೆ ಆಗಿದೆ ಅಂತ, ಕಮಿಷನರ್ ಫಾಲೋಅಪ್ ಮಾಡ್ತಾರೆ, ಐ ಆರ್ ಆಫೀಸರ್ಗಳು ಮಾಡೇ ಮಾಡ್ತಾರೆ. ಕೆಳಮಟ್ಟದಲ್ಲಿರೋ ಮಿಡ್ಲ್ ಕ್ಲಾಸ್ ನಮ್ಮಂಥವ್ರು ನಿಮ್ಮಂಥವ್ರು ಈ ಈ ಇನ್ಸ್ಪೆಕ್ಟರ್ಗಳು, ಡೆಪ್ಟಿಗಳು ಇವರೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಬಟ್ ಆದರೆ ಇವ್ರಿಗೂ ಡ್ಯೂಟಿ ಹೆವಿ ಆಗುತ್ತೆ ಬೆಳಗ್ಗೆದು, ಅದು ಒಂದು ಹೇಳ್ಬೇಕಲ್ವಾ? ಯಾವಾಗಲೇ ನೋಡಿ ಒಂದು ವಿಷಯ ಹೇಳ್ತೀನಿ ಕೇಳಿ. ನಾವು ಒಂದು 2 ಅವರ್ಸ್ ನಿಂತ್ಕೊಳ್ಳಿ ಸರ್ಕಲಲ್ಲಿ, ಒಂದು ಸರ್ಕಲಲ್ಲಿ 2 ಅವರ್ಸ್ ನಿಂತ್ಕೊಂಡ್ರೆ ನಮಗೆ ಸ್ಟ್ರೈನ್ ಆಗುತ್ತೆ. ಅವರು ಮನುಷ್ಯ ಅಲ್ವಾ? ಅವ್ರಿಗೂ ನಾವು ಇದು ಮಾಡಬೇಕು, ಅವ್ರಿಗೂ ನಾವು ಇದು ಮಾಡಬೇಕು, ಏನೇ ಸಮಾಧಾನವಾಗಿ ಮಾತಾಡಬೇಕು. ಅವ್ರೇನೋ ಕೋಪದಲ್ಲಿ ಒಂದು ಮಾತು ಹೇಳ್ತಾರೆ, ಹಾಗೆ ಹೀಗೆ ಅಂತ, ಅದಕ್ಕೆ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಟೆನ್ಷನ್ ಅನ್ನೋದು, ಬಿ ಪಿ ಅನ್ನೋದು ಎಲ್ಲ ಮನುಷ್ಯನಿಗೂ ಬರುತ್ತೆ. ನಾ 8 ಅವರ್ಸ್ ಡ್ಯೂಟಿನಲ್ಲಿ ನೀವು 12 ಅವರ್ಸ್ ಕೊಟ್ಕೊಂಡು ಫುಲ್ಲು ರೋಡಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಕೋಪದಲ್ಲಿ ಕೋಪದಲ್ಲಿ ಬರದೆ ಇನ್ನೇನು ಮಾತಾಡ್ತಾನೆ ಅವ್ರು ಹೇಳಿ? ಶಾಂತಿ ಅನ್ನೋದು ಬರೋದೇ ಇಲ್ಲ ಅಲ್ಲಿ. ನಾವು ಶಾಂತಿ ತೊಗೋಬೇಕು. ಅವ್ರು ಏನೋ ಮಾತಾಡಬೇಕಾದ್ರು ಅವ್ರಿಗೆಲ್ಲ ಸಾರ್ವಜನಿಕರಿಗೆ ಬೈಯೋದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಪರ್ಸೆಂಟೇಜ್ ಅಂತ ಹೇಳೋದ್ನಲ್ಲ, ಇವ್ರದ್ದು ತಪ್ಪಿದೆ, ಅವ್ರದ್ದು ತಪ್ಪಿದೆ. 2 ಕೈ ಸೇರಿದ್ರೇ ಚಪ್ಪಾಳೆಗೆ ಸಾಧ್ಯ. ಪರ್ಟಿಕ್ಯುಲರಾಗಿ ಪೊಲೀಸೇ ತಪ್ಪು ಮಾಡ್ತಾರೆ, ಸಾರ್ವಜನಿಕರೇ ತಪ್ಪು ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅಡ್ಜಸ್ಟ್ಮೆಂಟ್ ಇದ್ದರೆ ಕೆಲಸಗಳಾಗಲ್ಲ. ಫ್ಯಾಮಿಲಿಯಲ್ಲಾಗಲಿ ಏನೇ ಆಗಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ಮಾತ್ರ ಲೈಫ್ ಚೆನ್ನಾಗಿರುತ್ತೆ. ಕೆಲವೊಂದು ಮೂಮೆಂಟಲ್ಲಿ ಅವ್ರದ್ದು ತಪ್ಪಿರುತ್ತೆ, ಕೆಲವೊಂದು ಮೂಮೆಂಟಲ್ಲಿ ನಮ್ಮದು ತಪ್ಪಿರುತ್ತೆ. ಅವನದೇ ಸರಿ ನಮ್ಮದೇ ಸರಿ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಅದು ಬಂದಿದ್ದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು, ಬರ್ತಾ ಇರಬೇಕು. ಆದರೂ ಕೂಡ ಕೆಲವೊಂದು ಟ್ರಾಫಿಕ್ ಪೊಲೀಸ್ನವರು ಈ ಉತ್ತರ ಕರ್ನಾಟಕದಲ್ಲಿ ಸೈಡಲ್ಲಿ ಬಂದವೆ ಬೆಂಗಳೂರಿಗೆ. ಅದು ಯಾರ್ಯಾರು ಅಂತ ಗೊತ್ತಿಲ್ಲ, ಇಡೀ ಬೆಂಗಳೂರು ತುಂಬ ಅವರೇ ಇದ್ದಾರೆ. ನಾವು ನೋಡಿದ ಮಟ್ಟಿಗೆ ಬರೀ ಉತ್ತರ ಕರ್ನಾಟಕ ಇದ್ದಾರೆ. ಅವ್ರಿಗೆ ನಾವೇನು ಹೇಳ್ತಾ ಇದ್ದೀವಿ, ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ, ಅವ್ರಿಗೆ ಅರ್ಥನೇ ಆಗಲ್ಲ. ರೇ ಬರ್ರಿ ನಮ್ಮ ಸಾಹೇಬ್ರು ನಿಂತಾರೆ, ಸಾಹೇಬ್ರು ನಿಂತಿದ್ರೆ ಅಲ್ಲಿ ಪಿ ಸಿ ಹತ್ರ ಮಾತಾಡ್ರಿ ಅಂತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಚೆಕ್ ಮಾಡೋಕ್ಕೆ, ಇನ್ನು ಏನೋ ಒಂದು ತರ್ತಾರೆ, ರಾಂಗ್ ರೂಟಲ್ಲಿ ಬಂದುಬಿಟ್ಟೆ ನೀನು ಅಂತಾರೆ. ಏನೋ ಒಂದು ಹಿಡಿದು ಒಟ್ಟಲ್ಲಿ ಫೈನ್ ಹಾಕಬೇಕು, ಫೈನು ಇಸ್ಕೊಳ್ಳಲ್ಲ, ದುಡ್ಡು ತಗೋಬೇಕು, 100-500 ಕೊಡ್ತೀವಿ, 500 ಕೊಟ್ಟಿದ್ದು ಪ್ಯಾಕೆಟ್ ಮಾಡಿಕೊಂಡು ನೆಟ್ಟಿಗೆ ಬಿಟ್ಟು ಕಳಿಸ್ತಾರೆ ನಮ್ಮನ್ನು. ಈ ಥರದ್ದು ಇನ್ಸಿಡೆಂಟ್ ಅವೆಲ್ಲ ಬೇಜಾರು ನಡೀತಾ ಇರೋದು ಈ ಥರ. ಒರಿಜಿನಲ್ಲಾಗಿ ನಡೀತಾ ಇರೋದು ಎಲ್ಲ 100ಕ್ಕೆ ಇಲ್ಲ 1000ಕ್ಕೆ ಅಷ್ಟೇ. ಟ್ರಾಫಿಕ್ ಪೊಲೀಸರು ನಮ್ಮನ್ನು ಹಿಡಿತಾರೆ, ಹಿಡಿದ ತಕ್ಷಣ ಡಾಕ್ಯುಮೆಂಟ್ಸ್ ಕೊಡಪ್ಪ, ಅದು ಕೊಡಪ್ಪ, ಇದು ಕೊಡಪ್ಪ, ಎಲ್ಲ ಕರೆಕ್ಟಾಗಿರುತ್ತೆ. ಇನ್ಸ್ಪೆಕ್ಟರ್ ಹತ್ರ ಹೋಗಪ್ಪ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರೆಕ್ಟಾಗಿದ್ಮೇಲೆ ಅಲ್ಲಿಗೆ ಏನು ಕಳಿಸ್ತಾರೆ? ಎಲ್ಲ ಹಿಡಿದು ಫೈನ್ ಹಾಕ್ತಾರೆ. ಅವಾಗ ಏನು ಫೈನ್ ಹಾಕ್ತಾರೆ? ಹಿಡಿದ್ಮೇಲೆ ಏನೋ ಒಂದು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ? ಅವನು ಬಂದ ಸರಿ ಆಯಿತು, ಅವನು ಪಿ ಸಿ ಕರೀತಾರೆ, ಏನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಡು, 100-500 ಕಿತ್ಕೊ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಅವಾಗ 100-500 ಕೊಡ್ತೀವಿ, ಜಾಬ್ಗೆ ಹಾಕಿ ನಮಗೆ ಟೈಮ್ ಆಗಿರುತ್ತಲ್ಲ, ಅರ್ಜೆಂಟಲ್ಲಿ ಹೋಗಿ ಬಿಸಿಲಿ ಇರ್ತೀವಿ, ತಗೊಳಪ್ಪ ಅಂದ್ಬಿಟ್ಟು 100-500 ಕೊಟ್ಬಿಟ್ಟು ನೆಟ್ಗೆ ಹೋಗ್ತೀವಿ. ಅವ್ರ ಪ್ಯಾಕೆಟ್ ಮನೆ ಆಯ್ತದ ನೆಟ್ಗೆ ಹೋಗ್ತಾರೆ. ಇಲ್ಲಿರೋ ಬೆಂಗಳೂರಲ್ಲಿರೋ ಪೊಲೀಸ್ನವರು ಇಲ್ಲಿಲ್ಲ, ಅವ್ರಿಗೆ ನೀಟಾಗಿ ಕನ್ನಡ ಅರ್ಥ ಆಗುತ್ತೆ. ಈ ಉತ್ತರ ಕರ್ನಾಟಕದಿಂದ ಬಂದಿರೋರಿಗೆ ಅರ್ಥ ಆಗಲ್ಲ. ಸಡನ್ ಆಗಿ ಗಾಡಿಗಳನ್ನು ನಿಲ್ಲಿಸೋದ್ರಿಂದ ಅಪಘಾತಗಳಾಗ್ತಾ ಇದೆ. ಹೌದು, ಅಪಘಾತಗಳನ್ನ ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ. ಆ ಸತ್ತೋಗಿರೋರಿಗೆ ಬೆನಿಫಿಟ್ ಏನು ಕೊಡ್ತಾರೆ, ಯಾರು ಕೊಡ್ತಾರೆ, ಯಾವ ಟ್ರಾಫಿಕ್ನವ್ರು ಕೊಡ್ತಾರೆ? ಯಾರೂ ಕೊಡಲ್ಲ. ಅದು ನಾವು ಉಣಬೇಕು, ನಾವೇ ತಿನ್ನಬೇಕು, ನಾವೇ ಅನುಭವಿಸ್ಬೇಕು. ಅದಕ್ಕೆಲ್ಲ ಯಾರೂ ಹೊಣೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಏನೇ ಅರ್ಜೆಂಟಲ್ಲಿದ್ದರೂ ಕೂಡ ಸೈಡಲ್ಲಿ ಕರೆದು ಸೈಡಲ್ಲಿ ಮಾತಾಡಿ ಕಥೆ ಮಾಡಿ ವ್ಯವಹಾರ ಮಾಡಿ ಬಿಡಬೇಕು. ಬೇಕಾಬಿಟ್ಟಿಯಾಗಿ ಸಂಚಾರಿ ಪೊಲೀಸರು ವಾಹನಗಳನ್ನು ನಿಲ್ಲಿಸೋದು ಸರಿನಾ ಸರ್? ತಪ್ಪು. ವೆಹಿಕಲ್ ಚೆಕಿಂಗ್ ಪಾಯಿಂಟಲ್ಲಿ ಮಾತ್ರ ಚೆಕ್ ಮಾಡಬೇಕು ಅಂತ ಆದರೆ ರಸ್ತೆ ಮಧ್ಯೆ ಬಂದು ಪೊಲೀಸರು ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ. ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ, ಅದು ರಾಂಗ್. ಅದು ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲು ಮಲ್ಲೇಶ್ವರಮಿಂದ ಈ ನಾವರಂಗಡಿಗೆ ಬರ್ತೀವಿ. ನಾವರಂಗಡಿಗೆ ಬಂದಾಗ ಅಲ್ಲಿ ದೇವಯ್ಯ ಪಾರ್ಕಲ್ಲೇ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು 10-15 ಜನ ಪೊಲೀಸ್ನರು ಇರ್ತಾರೆ. ಅವ್ರು ಬಂದು ಮಧ್ಯದಲ್ಲೇ ಇರ್ತಾರೆ. ಹಿಂದಿಂದ ಬಂದಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ನೈಟಲ್ಲೇ ಹಿಂದಿಂದ ಯಾವನ ಬಂದು ಸ್ಪೀಡಾಗಿ ಬಂದ
ಪ್ರೈವೇಟ್ ಬಸ್ಗೆ ಹೊಡೆದ, ರಕ್ತ ಬಂತು, ಕೆಳಗೆ ಬಿದ್ದ ಅವನು. ಏನು ಮಾಡೋದೀಗ ಅದಕ್ಕೆ? ಪೊಲೀಸ್ನವ್ರು ಹೊಣೆ ಹಾಕ್ತಾರ, ಬಸ್ನವ್ರು ಹೊಣೆ ಹಾಕ್ತಾನೆ, ನಾವು ಹೊಣೆ ಹಾಕ್ತೀವ? ಅದಕ್ಕೋಸ್ಕರನೇ ದಯವಿಟ್ಟು ಯಾರೇ ಏನೇ ಮಾಡಿದ್ರು ಕೂಡ ಬೇಕಾದ್ರೆ ಹಿಂದೆ ಅವ್ರು ನಿಲ್ಲಿಸ್ಬಿಟ್ಟು ಸೈಡ್ಗೆ ಹಾಕೊಂಡು ನಿಲ್ಲಿಸ್ಕೋಬೇಕು. ಇಲ್ಲ ಫಸ್ಟ್ ಆಫ್ ಆಲ್ ಅದು ಮಾಡೋದೇ ತಪ್ಪು. ಅವರು ಚೆಕ್ ಪಾಯಿಂಟ್ ಎಲ್ಲಿರುತ್ತೋ ಆ ಚೆಕ್ ಪಾಯಿಂಟಲ್ಲಿ ಮಾಡಿಸ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು ಮೇಡಮ್. ವಾಹನ ಸವಾರರನ್ನು ಹಿಡಿದು ಹಣ ಪೀಕ್ ಕೀಳುವ ಕೆಲವು ಟ್ರಾಫಿಕ್ ಪೊಲೀಸರು ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಅದು ನಾವೇನು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಕೀಳಲೇಬೇಕು, ಅವ್ರು ತಗೊಂಡು ಹೋಗಲೇಬೇಕು ಮನೆಗೆ. ಯಾಕೆ ಇನ್ನೊಬ್ಬರು ಮೇಲಧಿಕಾರಿ ಕೊಡಲೇಬೇಕು, ಕೆಳಗಧಿಕಾರಿಗೂ ಕೊಡಬೇಕು, ಪಿ ಸಿಗೂ ಕೊಡಬೇಕು. ಡ್ರಂಕ್ ಆ್ಯಂಡ್ ಡ್ರೈವ್ ವಾಹನ ತಪಾಸಣೆಗೆ ಮಾತ್ರ ಸಂಚನೆಯನ್ನು ಕೊಟ್ಟಿದ್ದಾರೆ, ಬೇಕಾಬಿಟ್ಟಿ ವಾಹನಗಳನ್ನು ತಡೆಯೋ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟಿಂದ ಆರ್ಡರ್ ಇದೆ. ಸೊ ಇದು ಏನಾಗ್ತಿದೆ ಅಂದರೆ ಸೆಂಟ್ರಲ್ ಎಲ್ಲ ಬಂದು ಪೊಲೀಸವರು ನಿಂತ್ಕೊಂಡು ಅಡ್ಡ ಹಾಕಿ ಕೈ ಹಾಕೋದೇ ಆಗಲಿ ಅಥವಾ ಅವ್ರನ್ನ ಹಿಡ್ಕೊಂಡು ಹಣ ಕೀಳುವುದೇ ಆಗಲಿ ಈ ಥರ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ? ಸರ್ಕಾರದಿಂದ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಫಾಲೋಅಪ್ ಆಗುತ್ತೆ, ಸುಪ್ರೀಂ ಕೋರ್ಟಿಂದಲೂ ಫಾಲೋಅಪ್ ಆಗುತ್ತೆ. ಹಿಂಗೆ ಮಾಡಬೇಕು, ಹಿಂಗೆ ಮಟ್ಟಬೇಕು, ಹಿಂಗೆ ಮಾಡಬೇಕು ಅಂತ ಅದರ ಒಂದು ನಿಯಮಾನುಸಾರವಾಗಿ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಕೋರ್ಟಿಂದಲೂ ಕೂಡ ಆ ಥರ ಮಾಡ್ತಾ ಇರೋದು ಯಾರೂ ಇಲ್ಲ. ಕೋರ್ಟ್ ಜಡ್ಜ್ ಹೇಳ್ತಾರೆ, ಜಡ್ಜ್ ಪ್ರಕಾರ ಯಾವ್ದು ನಡೀತಾ ಇದೆ ಕರ್ಕೊಂಬನ್ನಿ ನಮ್ಮ ಹತ್ರ, ಅದು ನಾವು ಫೈಟ್ ಮಾಡ್ತೀವಿ. ಯಾವ್ದಾರ ಇದೆಯಾ? ಯಾವ್ದಾರ ಮಾಡ್ತಾ ಇದ್ದಾರಾ? ಸರ್ಕಾರ ನಿಯಮಾವಳಿಗೆ ಎಷ್ಟೆಷ್ಟೋ ಅನುಮೋದನೆ ಮಾಡ್ತಾರೆ, ಸಿ ಎಮ್ ಹೇಳ್ಬಿಡ್ತಾರೆ, ಅದರ ಅನುಮೋದನೆ ತಗೊಂಬರ್ತಾರೆ. ನಡ್ಕೊಳ್ಳೋದು ಯಾರು? ಯಾರೂ ಇಲ್ಲ. ಅದಕ್ಕೋಸ್ಕರ ಎಲ್ಲ ಬೇಕಾಬಿಟ್ಟು ವ್ಯವಹಾರಗಳು. ಸಂಚಾರಿ ಪೊಲೀಸರು ನ್ಯಾಯವಾಗಿ ದುಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಸರ್? ಕೆಲವೊಂದು ಜನ 5 or 10% ದುಡಿತಾ ಇದ್ದಾರೆ. ಇನ್ನು 90% ಅದು ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಎಲ್ಲ ಟೋಟಲ್ ಇನ್ಕ್ಲೂಡಿಂಗ್ ಜೇನು ಕಿತ್ತ ಮೇಲೆ ಕೈ ನ್ಯಾಕಲೇಬೇಕು. ಸೊ ಹಂಗೆ ನ್ಯಾಕ್ತಾ ಇರ್ತಾರೆ ಎಲ್ಲರೂ ಅಷ್ಟೇ. ಏಕೆಂದರೆ ಇವನ್ನ ನೆಲಮಂಗಲ ಪೊಲೀಸ್ ಸಂಚಾರಿ ಅಲ್ಲಿಗೆ ಹೋದಾಗಲೂ ನೋಡಿದ್ವಿ, ದುಮ್ಲಿ 2 ಪೊಲೀಸ್ನವ್ರು ನಿಂತಿದ್ದಾರಲ್ಲ ಅಷ್ಟೇ ಹೊರತು ಟ್ರಾಫಿಕ್ಗಳು ಹಿಂದೆ 4 ಕಿಲೋಮೀಟ್ರು ಸಂಚಾರಿ ಟ್ರಾಫಿಕ್ ಜಾಮ್ ಆಗಿದೆ. ಮೊನ್ನೆ ಆಕ್ಸಿಡೆಂಟ್ ಆದಾಗ ನೀವು ನೋಡಿರಬೇಕು, ನ್ಯೂಸೆಲ್ಲ ನೋಡಿರ್ತೀರಿ, ಮಾಡಿರ್ತೀರಿ. ಮೊನ್ನೆ ಆಕ್ಸಿಡೆಂಟ್ ಆಯಿತು, ಅವನು ಯಾವುದೋ ಒಂದು ಓವರ್ಟೇಕಲ್ಲಿ ಬಂದು ಒಂದು ಆಟೋದ ಮೇಲೆ ಸಡನ್ನಾಗಿ ಗುದ್ದೆ ಆಗ್ಬಿಟ್ಟ, ಸತ್ತೇ ಹೋದ. ಟ್ರಾಫಿಕ್ ಎಷ್ಟಾಯಿತು? 4 ಕಿಲೋಮೀಟ್ರ್ ಟ್ರಾಫಿಕ್ ಆಯಿತು. ಅದನ್ನು ಸರ್ ಮಾಡಿ ಸೈಡಲ್ಲಿ ಕಳಿಸ್ಬೋದಾಗಿತ್ತು, ಕಳಿಸ್ತಿಲ್ಲ. ಅದೇ ಒಂದು ದೊಡ್ಡ ಉದ್ಯೋಗ ಅವ್ರಿಗೆ. ಸೊ ಆ ಇನ್ಸಿಡೆಂಟಲ್ಲಿ ನಾನು ತಗಲಾಕೊಂಡಿದ್ದೆ. ಹೋಗ್ಬೋದಾಗಿತ್ತು, ಜಾಗ ಲೆಫ್ಟ್ ಮಾಡಿ ಬಿಡ್ಬೋದಾಗಿತ್ತು, ಬಿಡಲಿಲ್ಲ. ಬರೀ ಅವ್ರದ್ದೇ ಆಟ, ಅವ್ರದ್ದೇ ಇದು. ಅಯ್ಯೋ ಸಾಕಷ್ಟು ಸಲ ನಡೆದ್ಬಿಟ್ಟಿದೆ. ಸಾಕಷ್ಟು ಸಲ ಟ್ರಾಫಿಕ್ನವ್ರಿಗೂ ನಮಗೂ ಭಾಳ ಫೈಟು ನಡೆದ್ಬಿಟ್ಟಿದೆ. ನಾವು ಫೈನು ದುಡ್ಡು ಕಟ್ಬಿಟ್ಟಿದ್ದೀವಿ ಮೇಡಮ್ ನಮ್ಮ ಹೋಗೋ ಅರ್ಜೆಂಟಲ್ಲಿ. ವಿತ್ ಹೆಲ್ಮೆಟ್ ಇತ್ಕೊಂಡೆ ನೀನು ಇಲ್ಲಿ ಯಾಕೆ ಬಂದೆ, ರಾಂಗ್ ರೂಟಲ್ಲಿ ಅಂತಲೂ ಕೇಳಿ ದುಡ್ಡು ತಗೊಂಡಿರೋರು ಇದ್ದಾರೆ. ಪೀಣೆ ಯಜ್ಞಳ್ಳಿ ಕ್ರಾಸಲ್ಲಿ ತಗೊಂಡಿದ್ದಾರೆ, ಸೋಂಕುದ್ಗಟ್ಟಲ್ಲಿ ತಗೊಂಡಿದ್ದಾರೆ. ಯಾವ ಮೇಡಮ್? ಯಾಕೆಂದ್ರೆ ಒಬ್ಬ ಮನುಷ್ಯ ಅಂದಮೇಲೆ ಎಲ್ಲ ಕಡೆನೂ ಸಂಚಾರಿ ಮಾಡ್ತಾ ಇರ್ತಾನೆ. ಅದರಲ್ಲಿ ಎಲ್ಲಿಂತ ನಾವು ಹೇಳೋದು? ನಾವು ಅಪ್ರಾಕ್ಸಿಮೇಟ್ ನಾವು ಕಟ್ಟಿರೋದು ಏನೋ ಒಂದು 15-20 ಕಟ್ಟಿರ್ಬೋದು ದುಡ್ಡನ್ನು. ಎಮರ್ಜೆನ್ಸಿ ನಾವು ಅಲ್ಲಿ ಹೋಗಲೇಬೇಕು, ಮಾಡಲೇಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತೀವಿ, ಎಲ್ಲ ಕರೆಕ್ಟ್ ಇದೆ. ಎಮಿಷನ್ ಟೆಸ್ಟ್ ಅದನ್ನು ತೋರಿಸೋ ಕರೆಕ್ಟಾಗಿದೆ. ಮೊನ್ನೆ ಮಲ್ಲೇಶ್ವರಮಲ್ಲಿ ಹಿಡಿದು ಕಟ್ಟಿಸ್ಕೊಂಡ್ರಪ್ಪ, ಅದಕ್ಕೆ ಯಾರು ಜವಾಬ್ದಾರಿ? ಅವ್ನು ನಮ್ಮವನಲ್ವೇ ಅಲ್ಲ, ನಮ್ಮ ಇಲ್ಲಿ ಬೆಂಗಳೂರನ್ನೇ ಅಲ್ಲ ಅವನು. ಅವ್ರ ಹತ್ರ ನಾವು ಏನು ಮಾತಾಡೋದು, ಏನು ಮಟ್ಟೋದು? ಹಿಂಗಾಗ್ಬಿಟ್ಟು ಭಾಳ ಸಮಸ್ಯೆಗೆ ಸಿಲುಕಿದೆ. ಟ್ರಾಫಿಕ್ ಇರೋದು ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ಈಗ. ಆದರೆ ಏನೋ ಅದೆಲ್ಲ ಫೋನಲ್ಲಿ ಇದರಲ್ಲೆಲ್ಲ ಹಿಡಿದ್ಬಿಟ್ಟು ಕ್ಯಾಮ್ರಾದಲ್ಲಿ ಹಿಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಮಧ್ಯದಲ್ಲಿ ಈ ಪೀಕ್ ಟೈಮ್, ರಜಾ ಟೈಮ್ ಬರುತ್ತಲ್ಲ, ರಜಾ ಟೈಮಲ್ಲಂತೂ ಫುಲ್ ಇರ್ತಾರೆ. ಸಾಟರ್ಡೆ ಸಂಡೇ ಹಬ್ಬ ದಿನಗಳು ರಜೆಗಳೆಲ್ಲ ಹೋಗ್ಬೇಕಲ್ಲಿ ಬರಬೇಕಲ್ಲಿ ಸಿಕ್ಕಾಬಟ್ಟೆ ಇರ್ತಾರೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಆದರೆ ಭಾಳ ನಾಗರಿಕರಿಗೆ ಒಳ್ಳೆಯದು. ಕೊನೆಯದಾಗಿ ಏನಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಓಕೆ, ಎಲ್ಲ ದೇವ್ರು ಅಂಥವ್ರದ್ದು ನಾವು ಅಂದ್ಕೊಂಬರ್ತೀವಿ. ಅಲ್ಲಿ ಮಧ್ಯದಲ್ಲಿ ಓದಂಗೆ ದೇವರು ಕೂಡ ದುಡ್ಡು ತಗೊಂಬಿಡ್ತಾನ ಅಂತ ಒಂದು ಅನ್ನಿಸ್ಬಿಡುತ್ತೆ ಮೇಡಮ್. ಈ ರಜಾದಲ್ಲಿ ಗೊರಗುಂಟೆ ಪಾಳ್ಯಕ್ಕೆ ಹೋಗಿ ಬನ್ನಿ ಮೇಡಮ್, ನಿಮಗೆ ಕರ್ಕೊಂಡೋಗ್ತೀನಿ ಈಗಲೇ ಬನ್ನಿ ಕರ್ಕೊಂಡೋಗ್ತೀನಿ ಗೊರಗುಂಟೆ ಪಾಳ್ಯಕ್ಕೆ. ಅಲ್ಲಿ ಅವಾಂತರಗಳು ಆಗೋದು ಯಾರಿಂದಲೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಅದು ನೋಡ್ರಿ BTS ಬಸ್ಗೆ ಹೊಡಿತಾನೆ ಕೋಲ್ ತಗೊಂಡು, BTS ಟ್ರಾಫಿಕ್ ಪೊಲೀಸ್ನವನು. ಆಯ್ತಾ? ಹೇಗೆ ಟ್ರಾಫಿಕ್ ಜಾಮ್ ಆಗ್ಬಿಡ್ತು, ಮುಂದಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಅಂತ. ಅದು ಅಲ್ಲಿ ವೈಷಮ್ಯ ಗಲಾಟೆ ಆಯಿತು ಹೋದ ವಾರದಲ್ಲಿ. ಅದು ಗಲಾಟೆ ಆಯಿತು ಬಿಡಪ್ಪ ಅಂತ. ಅಂದರೆ ಅವ್ರು ಹೇಳಿದ್ದೇ ತೀರ್ಮಾನ. ಅವ್ರು ಏನು ಹೇಳ್ತಾರೆ ಅವ್ರದ್ದೇ ಅಲ್ಲಿ. ನಾವು ಏನು ಹೇಳ್ತೀವಿ ನಡೆಯೋದೇ ಇಲ್ಲ. ಹಂಗೆ ಮಾಡಿ ನಮ್ಮ ಹೋದವ್ರಿಗೆ 15 ದಿವಸದಲ್ಲಿ ಗೊರಗುಂಟೆ ನಮ್ಮ ಮಾರುತಿ ವ್ಯಾನ್ಗೆ ಹೊಡೆದ. ಏನು ಮಾಡೋದು ಅವ್ರ ಹತ್ರ? ಮಾತಾಡಿದ್ರೆ ಜಗಳ ಆಡಿದ್ರೆ ಟ್ರಾಫಿಕ್ ಜಾಮು. ಹೋಗಯ್ಯ ಅಂತ ಅವನು, ನಾವು ಹೋಗಯ್ಯ ಅಂತ ನಾವು.
ಹಿಂಗೆಲ್ಲ ಆಗಿದೆ ಮೇಡಮ್. ಅದಕ್ಕೋಸ್ಕರ ಏನೇ ಮಾಡಿದ್ರು ದಯಮಾಡಿ ಕೊನೆಯದಾಗಿ ಹೇಳೋಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಒಳ್ಳೆ ಕೆಲಸ ಮಾಡಿ, ಬೆಂಗಳೂರು ಟ್ರಾಫಿಕ್ ಪೊಲೀಸಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ಅನ್ಕೋತೀವಿ. ಆದರೂ ಒಬ್ಬೊಬ್ಬರು ಒಂದೊಂದು ತಪ್ಪು ಮಾಡೋದಕ್ಕೆ ಎಲ್ಲರಿಗೂ ಇದು ಪ್ರಾಬ್ಲಮ್ ಆಗುತ್ತೆ, ಕೆಟ್ಟ ಹೆಸರಾಗುತ್ತೆ. ಅದಕ್ಕೋಸ್ಕರನೇ ಕೆಟ್ಟ ಹೆಸರು ಆಗೋದು ಬೇಡ, ಪ್ರಾಬ್ಲಮ್ ಆಗೋದು ಬೇಡ. ನಿಯಮಾನುಸಾರ ನಿಮಗೆ ತಕ್ಕಂತೆ ನೀವು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಮೇಡಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.